ಚೇತನ. ಇವ್ರು ಇನ್ನೂ ಬಂದಿಲ್ಲ. ಇವ್ರನ್ನ ನಂಬ್ಕೊಂಡ್ರೆ ನನ್ಗತಿ ಅಷ್ಟೆ. ಓಹೋ, ಬರಬೇಕು ಬರಬೇಕು. ಏನಿಷ್ಟು ಬೇಗ ಬರ್ತಾ ಇದ್ದೀರಾ? ಸ್ವಲ್ಪ ನಿಧಾನಕ್ಕೆ ಬನ್ನಿ. ಸರ್, ಅದು ಮನೇಲಿ ಕೆಲ್ಸ ಇತ್ತು. ಮನೇಲೇ ಇದ್ದು ಬಿಡ್ರಮ್ಮ. ನೀವೆಲ್ಲ ಕೆಲ್ಸಕ್ಕೆ ಸೇರಿ ನಮ್ಗೆ ಯಾಕೆ ತೊಂದರೆ ಕೊಡ್ತೀರಾ? ರಾಜಮ್ಮ ಸರ್, ಟಿಫನ್ ಮಾಡ್ದ್ಯಾ? ಮಾಡದೇ ಇದ್ರೆ ಮಾಡ್ಕೊಂಡ್ ಬಾ. ದುಡ್ಡೇನಾದ್ರೂ ಬೇಕಿತ್ತಾ? ಬೇಡ ಸರ್, ಮಾಡ್ಕೊಂಡು ಬಂದಿದ್ದೀನಿ. ಅದೇನ್ ಮಾಡ್ದ್ಯೋ ಏನೋ, ಗಂಡ ಮಕ್ಕಳ ಸೇವೆಯಲ್ಲಿ ಅರ್ಧ ಆಯಸ್ ಮುಗೀತು ನಿಂದು. ಹಲೋ, ಹೌದಾ? ಸರಿ, ಹುಷಾರಾದ್ಮೇಲೆ ಬರಕ್ ಹೇಳಿ. ಓಕೆ ಓಕೆ. ರಾಜಮ್ಮ, ಅಹಮ್ಮದ್ಗೆ ಮೆಡ್ರಾಸ್ ಅಂತೆ, 2 ದಿನ ಬಿಟ್ಟು ಬರ್ತಾನಂತೆ. ಅಯ್ಯೋ ಪಾಪ, ಎಷ್ಟು ಒದ್ದಾಡ್ತಿದ್ದಾನೋ ಏನೋ. ಯಾಕಮ್ಮ, ಅವನೊಬ್ಬ ಅನಾಥ. ಅವನನ್ ಕಂಡ್ರೆ ನಿನ್ಗೆ ಯಾಕೆ ಅಷ್ಟೊಂದು ಅಕ್ರೆ? ಅನಾಥ ಆದ್ರೇನು ಸರ್, ಅವನು ಒಬ್ಬ ತಾಯಿ ಮಗ ತಾನೆ. ಒಳ್ಳೆ ಹುಡುಗ, ಬುದ್ಧಿವಂತ, ನನ್ನ ತಮ್ಮ ಇದ್ದಾಗಿದ್ದಾನೆ. ಸರಿ ರಾಜಮ್ಮ, ಈಗ ಫೋಟೋ ತೆಗ್ದಿಯಲ್ಲ, ಅದನ್ನ ಪ್ರಿಂಟ್ಗೆ ಅರೇಂಜ್ ಮಾಡು. ಸರಿ ಸರ್. ಸರ್, ಏನಮ್ಮ? ಅದು ಸರ್, ಅದು ನನ್ನ ಮೈದ್ನ ಮಹೇಶ ಕಾಲೇಜ್ಗೆ ಹೋಗ್ಬೇಕು. ಅದಕ್ಕೆ ಸ್ವಲ್ಪ ದುಡ್ಡು ಬೇಕಾಗಿತ್ತು. ಬೇಕಾದ್ರೆ ನನ್ನ ಸಂಬಳದಲ್ಲಿ. ಎಷ್ಟು ಬೇಕಾಗಿತ್ತಮ್ಮ ನಿಂಗೆ? ಅದು 10,000 ಸರ್. ಸರ್ ತಗೋ ರಾಜಮ್ಮ. ಸರ್, ನಿಮ್ಮ ಉಪಕಾರ, ನಿಮ್ಮ ಸಹಾಯನ ನಾನು ಬರಲ್ಲ ಸರ್. ಪರವಾಗಿಲ್ಲ ರಾಜಮ್ಮ. ಮೆತ್ಕೋ, ಎದ್ರು ಪುಕ್ಲ ಮೆತ್ಕೇನ್ ಹೋಗ್ತಾ ಇರೋದು. ಅಮ್ಮ, ನಿಧಾನಕ್ಕೆ ನೂಕೋ. ಅಯ್ಯೋ, ನೂಗ್ತಾ ಇರೋದೇ ನಿಧಾನಕ್ಕೆ. ಎದ್ರು ಪುಕ್ಲು ಕಣೋ ನೀನ್. ಒಳ್ಳೆ ಅಪ್ಪ, ಏನ್ ಭಾರ ಇದೆಯಲ್ಲೋ. ಅದ್ಗೆ ನಾನು ಹೋಗ್ಬಿಟ್ಟು ಬರ್ತೀನಿ. ಆಗ್ಲೇ ನೀವು ಹೊರಡೋ ಹೊತ್ತಾಯ್ತಾ? ನೀವು ಈ ಗುಲಾಬಿ ಗಿಡಗಳ ಮಧ್ಯೆ ಇದ್ರೆ ನಿಮ್ಗೆ ಯಾವ ಪರ್ವೇನೂ ಇರಲ್ಲ ಅಲ್ವಾ? ಹೌದು ಮಹೇಶ, ಮೊದ್ಲಿಂದನೂ ನನಗೆ ಹೂ ಗಿಡಗಳು ಅಂದ್ರೆ ಪಂಚಪ್ರಾಣ. ಒಂದಿಷ್ಟು ಮಣ್ಣು, ಒಂದು ಬೊಕ್ಸೆ ನೀರು, 1 ನಿಮಿಷ ನಮ್ಮ ಕಾಲ ಗಿಡಗಳಿಗೆ ನೀಡಿದ್ರೆ ಎಷ್ಟು ಬಣ್ಣ ಬಣ್ಣದ ಹೂಗಳನ್ನು ಕೊಡುತ್ತಲ್ವಾ. ಅಷ್ಟೇ ಅಲ್ಲ, ಈ ಹೂ ಗಿಡಗಳು ನನ್ನ ನೋಡುತ್ತೆ, ನನ್ನ ಜೊತೆ ಮಾತಾಡುತ್ತೆ ಅನ್ಸುತ್ತೆ. ಗಾಳಿಗೆ ಗಿಡಗಳು ಆಡಿದ್ರೆ ರಾಜಿ ಬಾ ಅಂತ ಕರೆದಾಗನ್ಸುತ್ತೆ. ಆದ್ರೆ ಒಂದೊಂದು ಗಿಡದಲ್ಲೂ ಹೂ ಕಿತ್ತಾಗ ಯಾವುದೋ ತಾಯಿ ಮಡಿಲಲ್ಲಿ ಮಲಗಿರೋ ಹಸುಗೂಸನ್ನ ಕಿತ್ಕೊಂಡಷ್ಟು ನೋವಾಗುತ್ತೆ. ಅದಕ್ಕೆ ಈ ಗಿಡ, ಈ ಹೂಗಳು ನಿಮ್ಮ ಜೊತೆ ಮಾತಾಡುತ್ತೆ ಅನ್ನೋಷ್ಟು ಭಾವುಕರಾಗೋದು ಒಳ್ಳೇದಲ್ಲ. ಅದಕ್ಕೆ ಈ ಪ್ರಪಂಚದಲ್ಲಿ ನಿಮ್ಮ ಹಾಗೆ ಪ್ರಾಮಾಣಿಕವಾಗಿ ಬದುಕನ್ನು ಪ್ರೀತಿಸೋ ಜನ ಸುಖವಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಅಲ್ಲ, ನಮ್ಮ ಅಮ್ಮನಂತ ಅತ್ತೆಗೆ ನೀವು ಸೊಸೆಯಾಗಿದ್ರು ನೀವಿನ್ನೂ ಅರ್ಥ ಮಾಡ್ಕೊಂಡಿಲ್ವಲ್ಲ, ಅದೇ ನಂಗೆ ಆಶ್ಚರ್ಯ. ಅತ್ತೆ ಹೇಳೋದ್ರ ಬಗ್ಗೆ ನನಗೇನು ಬೇಸರ ಇಲ್ಲ ಮಹೇಶ. ಅವ್ರು ಹೇಳೋದ್ರಲ್ಲಿ ನಿಜ ಇದೆ. ಅದಕ್ಕೆ
ನಮ್ಮಮ್ಮ ನಿಮ್ಮನ್ನ ಒಂದಿನಾದ್ರೂ ಪ್ರೀತಿಯಿಂದ ಮಾತನಾಡ್ಸೋದನ್ನ ನಾನು ನೋಡೇ ಇಲ್ಲ. ಹಾಗಿದ್ದು ಕೂಡ ಅತ್ತೆ ಹಾಗ್ಯಾಕೆ ಮಾತಾಡ್ತಾರೆ ಅನ್ನೋದ್ರ ಹಿಂದೆ ಏನಿದೆ ಅನ್ನೋದನ್ನ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಐಶ್ವರ್ಯವಂತರ ಮಗಳನ್ನ ಮದುವೆ ಮಾಡ್ಕೊಂಡ್ರೆ ಮಗನಿಗೆ ಒಂದಿಷ್ಟು ಆಧಾರ ಸಿಕ್ಕತ್ತೆ ಅಂತ ಆಸೆ ಪಟ್ಟ ಅತ್ತೆ ನನ್ನನ್ನ ನಿಮ್ಮಣ್ಣನಿಗೆ ತಂದ್ಕೊಂಡ್ರು. ಆದ್ರೆ ದುರಾದೃಷ್ಟ, ನಮ್ಮಪ್ಪ ಮಾಡ್ತಿದ್ದ ವ್ಯಾಪಾರ ನಷ್ಟವಾಗಿ ಆಸ್ತಿ ಎಲ್ಲ ಸಾಲಗಾರ ಪಾಲಾಗಿ ನಾವು ಬೀದಿಗೆ ಬರೋ ಹಾಗಾಯ್ತು. ಆ ದುಃಖ ನಮ್ಮಪ್ಪನ ಸಾಯಿಸ್ಬಿಡ್ತು. ಆದ್ರೆ ಮದುವೆ ಸಮಯದಲ್ಲಿ ನಮ್ಮಣ್ಣ ನಿಜನ ಮುಚ್ಚಿಟ್ಟು ಸುಳ್ಳು ಆಶ್ವಾಸನೆ ಕೊಟ್ಟ. ಏನೂ ಇಲ್ಲದೆ ಬರಿಗೈಲಿ ಬಂದ ನನ್ನನ್ನ ಅತ್ತೆ ಮನೆಗೆ ಸೇರಿಸ್ಕೊಳ್ದೆ ಇರಬಹುದಾಗಿತ್ತು. ಆದ್ರೆ ಹಾಗೆ ಮಾಡ್ಲಿಲ್ಲ. ನನ್ನನ್ನ ಸೊಸೆ ಹಾಗಲ್ದೆ ಮನೆ ಮಗಳ ಥರ ಬರಮಾಡ್ಕೊಂಡ್ರು. ಯಾವತ್ತಾದ್ರೂ ಒಂದೊಂದು ಸಲ ಹಿಂದಿಂದೆಲ್ಲ ನೆನೆಸ್ಕೊಂಡು ಹೀಗೆಲ್ಲ ಮಾತಾಡ್ತಾರೆ. ಅದನ್ನೆಲ್ಲ ನೋಡಿ ನಾನು ಅವ್ರನ್ನ ಕೆಟ್ಟವ್ರು ಅನ್ಕೊಂಡ್ರೆ ಈ ಮನೆ ಸೊಸೆಯಾಗಿದ್ದು ಏನ್ ಪ್ರಯೋಜನ? ಆದ್ರೂ ನನಗಿಲ್ಲಿ ಏನ್ ಕಡಿಮೆ ಆಗಿದೆ? ಪ್ರೀತ್ಸೋ ಗಂಡ, ಹೂವನಂಥ ಮಕ್ಕಳು, ಮಕ್ಕಳಿಗಿಂತ ಹೆಚ್ಚಾಗಿ ನೀನು. ಇನ್ನೇನ್ ಬೇಕು? ಮಹೇಶ, ಕಾಲಕ್ ಚಪ್ಲಿ ಇಲ್ವಲ್ಲ ಅಂತ ಕೊರಗೋ ನಾವು ಕಾಲೇ ಇಲ್ದಿದ್ದವ್ರನ್ನ ನೋಡಿದಾಗ ಚಪ್ಲಿ ಚಿಂತೆನ್ ಬಿಟ್ಟು ನಾವೆಷ್ಟು ಅದೃಷ್ಟವಂತರು, ಕಡೆ ಪಕ್ಷ ನಮ್ಮ ಕಾಲಾದ್ರೂ ಇದೆಯಲ್ಲ ಅಂತ ಸಂತೋಷ ಪಡ್ತೀವಿ. ಜೀವನ ಹೇಗೆ ನೋಡಬೇಕು ಅನ್ನೋದನ್ನ ಎಷ್ಟು ಸರಳವಾಗಿ ಹೇಳ್ಬಿಟ್ರಿ ಅತ್ಗೆ. ವೇದಾಂತಿಗಳು, ತತ್ವಜ್ಞಾನಿಗಳು ಕೂಡ ಉತ್ತರ ಹೇಳೋದಕ್ಕೆ ತಿಣ್ಕಾಡುವಂಥ ಸಮಸ್ಯೆನ ಎಷ್ಟು ಸುಲಭವಾಗಿ ಹೇಳ್ಬಿಟ್ರಿ ಅತ್ಗೆ. ತತ್ವ ವೇದಾಂತವನ್ನ ಜೀವನ ಕಲಿಸುತ್ತೆ ಮಹೇಶ. ಹೊರಡು, ಹೊತ್ತಾಯ್ತು ಅನ್ಸುತ್ತೆ. ಬಸ್ ಮಿಸ್ ಆಗ್ಬಿಡುತ್ತೆ. ಏ ಪ್ರದೀಪ್, ಆ, ಪ್ರವೀಣ್, ಚಿಕ್ಕಪ್ಪ, ಬಾಯ್ ಟಾಟಾ ಚಿಕ್ಕಪ್ಪ, ಬಾಯ್. ಬಾಯ್. ಅತ್ಗೆ, ಹ್ಮ್? ನಾನು ಇನ್ನು ಹೊರಡ್ತೀನಿ. ದೇವ್ರೊಳ್ಳೇದ್ ಮಾಡ್ಲಿ. ಹೋದ ತಕ್ಷಣ ಕಾಗ್ದ ಬರೀ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಅಹಮದ್. ಏನು 2 ದಿನ ಬರ್ಲಿಲ್ಲ ಅಂತ ಅರ್ಧ ಗಂಟೆ ಮುಂಚೆ ಬಂದ್ಯಾ? ಏನ್ ಸರ್ ಹಾಗಂತೀರಾ? ಹಾಳಾದ್ದು ಮೆಡ್ರಾಸಿಗೆ ಬರ್ದಿದ್ರೆ ನೀವೇ ಹೇಳಿ ಸರ್, ನಾನು ಯಾವತ್ತಾದ್ರೂ. ಅದೆಲ್ಲ ಇರ್ಲಿ, ಈಗ ನಿನ್ ಮದ್ರಾಸ್ ಕಣ್ಣು ಹೇಗಿದೆ? ಈಗ ನಮ್ಮೂರ್ ಕಣ್ಣಿದ್ದಾಗಿದೆ ಸರ್. ಸಂತೋಷ. ಆ, ಈ ಫೋಟೋ ನೋಡು, ರಾಜಿ ತೆಗ್ದಿದ್ದು. ಓಹ್, ವಾವ್, ತುಂಬಾ ಚೆನ್ನಾಗಿ ಬಂದಿದೆ ಸರ್. ಅಲ್ವಾ? ರಜೇಕಾ, ಈಗ ಬಂದ್ಯಾ ಅಹ್ಮದ್? ಫೋಟೋಸ್ ಚೆನ್ನಾಗಿ ಬಂದಿದೆ ರಾಜಕ್ಕ. ನಿಜವಾಗ್ಲೂ? ಹೌದ್ ರಾಜಕ್ಕ, ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬಾ ಫಾಸ್ಟ್ ಆಗಿ ಕೆಲಸ ಕಲ್ತಿದ್ಯಾ. ಹಾಳಾದ ದರಿದ್ರ ಕರೆಂಟ್ ಹೊರಟೇ ಹೋಯ್ತು. ಒಂಟಿ ಪಕ್ಷಿ ಡೈಲಿ ಸೀರಿಯಲ್ ನೋಡ್ತಾ ಇದ್ದೆ ಕಣ್ರಿ, ಎಷ್ಟ್ ಬೇಜಾರಾಯ್ತು ಗೊತ್ತಾ? ತುಂಬಾ ಚೆನ್ನಾಗಿದೆ ಅಲ್ವೇನ್ರಿ? ಅಂದ್ಹಾಗೆ ಸುಗುಣ ಆರಾಮನ್ ಮದ್ವೆ ಆದ್ಲಾ? ಅದೇನ್ ಹಾಗೆ ಹೇಳ್ತಿದ್ದೀರಿ? ಅವಳಪ್ಪ ಕುಡ್ಕ ಇದ್ನಲ್ಲ, ಮದ್ವೆ ನಿಲ್ಸೇ ಬಿಟ್ಟ ಕಣ್ರಿ. ಪಾಪ ಸುಗುಣನ್ಗಂತೂ ಈ ನಡುವೆ ಕಷ್ಟ ತಪ್ತಾನೆ ಇಲ್ಲ, ಮೇಲೆ ಮೇಲೆ ಕಷ್ಟ ಬರ್ತಾನೆ ಇದೆ. ವಾಯಿಲ್ ಸೀರೆ, ಕಾಟನ್ ಸೀರೆ, ಕಲ್ಕತ್ತಾ ಕಾಟನ್ ಸೀರೆ. ಬಾಬಾ ಜಯಣ್ಣ ಎಲ್ಲಿ ನಡುವೆ ಕಾಣ್ತಾನೆ ಇಲ್ಲ? ಅಯ್ಯೋ, ಏನಮ್ಮ ಈ ಸೀರೆ ವ್ಯಾಪಾರದ ಕತೆ? ಬೀದಿ ಬೀದಿ ಸುತ್ತಿ ಸೀರೆ ಮಾರೋ ಅಷ್ಟೊತ್ತಿಗೆ ಸಾಕಾಗೋಗುತ್ತೆ.
ದುಬಾರಿ ಬೆಲೆ ಸೀರೆ ಅಂದ್ರೆ ತಗೊಳ್ಳಲ್ಲ ನೀವು, ಕಡಿಮೆ ಬೆಲೆ ಸೀರೆ ಸಿಗೋಲ್ಲ. ನೀನ್ ಹೇಳ ನೋಡಿದ್ರೆ ದಿನ ಒಳ್ಳೊಳ್ಳೆ ಸೀರೆ ತರಂಗ್ ಮಾತಾಡ್ತೀಯ ಅಲ್ವೇನ್ರಿ ರಾಗಿಣಿ? ಈ ತರ ದೊಡ್ಡಂಚಿನ ಸೀರೆ ತರಬೇಡ ಅಂತ ಎಷ್ಟ್ ಸಲ ಹೇಳೋದಪ್ಪ ನಿನ್ಗೆ. ಇದೆಲ್ಲ ಈಗ ಫ್ಯಾಷನ್ ಇಲ್ಲ. ನೋಡಿ ತಾಯಿ, ಫ್ಯಾಷನ್ ಅಂದ್ರೆ ಈಗಿನ ಕಾಲದವರು ಏನ್ ಉಟ್ಕೋತಾರೋ ಅದನ್ನೇ ಬಟ್ಟೆಯವ್ರು ನೇಯೋದು. ಹಾಗಂತ ಸಿನಿಮಾದವ್ರಿಗೆ ಅಂತೇನು ಬಟ್ಟೆ ನೇಯುವುದಿಲ್ಲ. ಅದರಲ್ಲೇ ಒಂದು 5 ನೇಯ್ದಿರ್ತಾರೆ, ಅದ್ರಲ್ಲಿ ಒಂದೆರಡು ಸ್ಯಾಂಪಲ್ಗೆ ಅಂತ ನಿಮ್ಗೆ ಇಟ್ಕೊಂಡ್ ಬಂದಿರ್ತೀವಿ ಅಷ್ಟೇ. ಬನ್ನಿ ರಾಜಮ್ಮ ಕೂತ್ಕೊಳ್ಳಿ, ಈ ಸೀರೆ ನೋಡಿ ನಿಮಗ್ ಚೆನ್ನಾಗ್ ಒಪ್ಪತ್ತೆ. ಅಯ್ಯೋ, ಈಗಾಗ್ಲೇ ಬೇಕಾದಷ್ಟು ಸೀರೆಗಳಿವೆ, ಈ ಹೊಸ ಸೀರೆ ಯಾಕೆ? ಅಯ್ಯೋ, ಸೀರೆ ಬೇಡ ಅಂದ್ರೆ ಬಿಡಿಯಮ್ಮ, ಒತ್ತಾಯ ಏನಿಲ್ಲ. ಅದೇ ಈಗ ನಿಮ್ ಮನೆಯವ್ರಿಗೆ ನೋಡಿ ಒಳ್ಳೊಳ್ಳೆ ಕಲರ್ ಟೀ ಶರ್ಟ್ಗಳು ತಂದಿದ್ದೀನಿ, ಹೇಗಿದೆ ಅಂತ. ಅದೇ ನಮ್ಮ 3 ತಾವ್ರಗಿರಿ ಇಲ್ವಾ, ಅಲ್ಲೇ ಈ ಫ್ಯಾಕ್ಟ್ರಿ ಇರೋದು. ನೋಡಿ ಬೇಕಾರೆ ಎಷ್ಟ್ ಚೆನ್ನಾಗಿದೆ ಈ ಟೀ ಶರ್ಟ್ಗಳು, ಒಂದ್ಸರಿ ನೋಡಿ. ಇಲ್ಲಿ ನೋಡೋಣ. ಅದೇ ಮೊನ್ನೆ ಸಿನಿಮಾದಲ್ಲಿ ಕುಚ್ ಕುಚ್ ಹೋತಾ ಹೈ ಅವೇ ಟೀ ಶರ್ಟ್ಗಳು ತುಂಬಾ ಚೆನ್ನಾಗಿವೆ. ಇದ್ರ ಬೆಲೆ ಎಷ್ಟು? ಅದಕ್ಕೆ ಬರೀ 150 ರೂಪಾಯಿ ಅಮ್ಮ. 150 ರೂಪಾಯಿನ? ಸಿಕ್ಕಾಪಟ್ಟೆ ಜಾಸ್ತಿ. ಇಲ್ರಮ್ಮ, ಈ ಬೆಲೆ ಹೆಚ್ಚೇನಲ್ರಮ್ಮ. ನಿಮ್ ಯಜಮಾನ್ರು ಈ ಶರ್ಟ್ ಹಾಕೊಂಡ್ರೆ ಆ ಯಜಮಾನ ಪಿಕ್ಚರ್ ನಲ್ಲಿ ವಿಷ್ಣುವರ್ಧನ್ ಕಾಣಿಸ್ತಾರಲ್ಲ, ಹಾ ಕಾಣಿಸ್ತಾರೆ. 75 ರೂಪಾಯಿ ಕೊಡ್ತೀಯಾ? 75 ರೂಪಾಯಿ ಈಗಿನ ಕಾಲದಲ್ಲಿ ಫುಟ್ಪಾತ್ ಅಲ್ಲೂ ಮಾರೋದಿಲ್ಲ ಕಣಮ್ಮ. ಕೊನೆ ಮಾತು ಹೇಳ್ಬಿಡಿ ರಾಜಕ್ಕ. 100 ರೂಪಾಯಿ ಕೊಡ್ತೀನಿ, ಕೊಟ್ರೆ ಕೊಡು, ಇಲ್ಲಾಂದ್ರೆ ಬೇಡ ಜಯಣ್ಣ. ಏನ್ರಮ್ಮ, ಆಯ್ತು ಬಿಡಿ, ಬೋಣಿ ತಕೊಳ್ಳಿ. ತಗೊಳ್ಳಿಮ್ಮ. ಇಷ್ಟೊಳ್ಳೆ ಸೀರೆ ಬಿಟ್ಬಿಟ್ಟು ಈ ಶರ್ಟ್ ಯಾಕ್ರಿ ತಗೊಂಡ್ರಿ ರಾಜಕ್ಕ? ನನಗೆ ಯಾಕೆ ರಾಣಿ ಸೀರೆ? ನಮ್ಮ ಯಜಮಾನ್ರು 10 ಜನರ ಮಧ್ಯೆ ಓಡಾಡ್ತಾರೆ, ದೊಡ್ಡ ಜನರ ಸಹವಾಸ. ಅವ್ರು ಒಳ್ಳೆ ಶರ್ಟ್ ಹಾಕೊಂಡ್ರೆ ಗೌರವ ಅಲ್ವಾ? ಬರ್ತೀನಿ. ಹಲೋ, ಹಾ ಹೇಳಮ್ಮ, ಹಾಗೆ ಮಾಡೋಣ. ಓಕೆ ಓಕೆ, ಥ್ಯಾಂಕ್ ಯು ವೆರಿ ಮಚ್. ಅಲ್ರಿ ಪ್ರಕಾಶ್, ಏನ್ರಿ ಇದು? ಎಷ್ಟ್ ಸಲ ರೀ ಹೇಳೋದು ರಜಾ ಹಾಕ್ಬಿಡಿ ರಜಾ ಹಾಕ್ಬಿಡಿ ಅಂತ? ತಿಂಗಳಿಗೆ 10 ದಿನ ರಜಾ ಹಾಕ್ರೆ ಯಾರಪ್ಪ ಕೆಲಸ ಮಾಡೋದಿಲ್ಲ? ಏನಪ್ಪ ನಿಮ್ಗೆ ಏನ್ ಹೇಳಿದ್ರು ಎಮ್ಮೆ ಮೇಲೆ ಮಳೆ ಹೊಯ್ದಂಗೆ ಅಂತ ಕಾಣುತ್ತೆ. ನಿಮಗ್ ತಿದ್ಕೊಳಕ್ ಸಾಧ್ಯನೇ ಇಲ್ವಾ? ಸರ್, ಅದು ಪ್ರೋಗ್ರಾಮ್. ಏನ್ರಿ ಪ್ರೋಗ್ರಾಮು 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 ಪ್ರೋಗ್ರಾಮ್ ಪ್ರೋಗ್ರಾಮು ಫಂಕ್ಷನ್ ರಿಹರ್ಸಲ್ ಮ್ಯೂಸಿಕ್ ಅಷ್ಟರಲ್ಲಿ ಇದ್ಬಿಡ್ರಿ, ಹೋಗೋದನ್ನೇ ಮಾಡ್ಕೊಳ್ರಿ. ಯಾವತ್ತಾರು ಶ್ರದ್ಧೆಯಿಂದ ಆಫೀಸಲ್ಲಿ ಕೆಲಸ ಮಾಡಿದಿರೇನ್ರಿ ನೀವು? ಯಾವತ್ತಾರು ಒಂದು ದಿನ ಕೊಟ್ಟ ಕೆಲಸನ ಟೈಮಿಗೆ ಸರಿಯಾಗಿ ಮಾಡಿದಿರೇನ್ರಿ? ಸರ್, ಸ್ವಲ್ಪ ಅಡ್ಜಸ್ಟ್ ಈ ಕಂಪ್ನಿ ಇರೋದು ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕಲ್ಲ ರೀ, ಬಿಸ್ನೆಸ್ ಮಾಡೋದಕ್ಕೆ ಇರೋದಿಲ್ಲ. ನಾವು ಶ್ರದ್ಧೆಯಿಂದ ಕೆಲಸ ಮಾಡದೆ ಹೋದ್ರೆ ನಿಮ್ಗೆ ಅನ್ನ ಹಾಕೋರು ಯಾರ್ರಿ? ನಿಮಗೆ ಅನ್ನ ಸಿಗೋದು ಇದರಿಂದಾನೇ. ನೋಡಿ, ಇದನ್ನೆಲ್ಲ ಹೇಳೋ ಅಗತ್ಯನೂ ಇಲ್ಲ, ಅವಶ್ಯಕತೆನೂ ಇಲ್ಲ. ಆದ್ರೂ ನಿಮ್ ಮೇಲೆ ಕನಿಕರ. ನೀವು ಫ್ಯಾಮಿಲಿ ಮೆನ್ನು, 3 ಜನ ಮಕ್ಕಳಿದ್ದಾರೆ, ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇದ್ದೀನಿ. ಈಗ ಹೋಗಿ ಒಂದ್ ಡಿಸೈಡ್ ಮಾಡ್ಕೊಂಡ್ ಬನ್ನಿ, ಇಲ್ಲ ಮ್ಯೂಸಿಕ್ ಇಲ್ಲ ಮಿಲ್ ಕೆಲಸ, ಯಾವ್ದಾದ್ರು ಒಂದು. ಅರ್ಥ ಆಯ್ತೇನ್ರಿ? ಅರ್ಥ ಆಯ್ತು ಸರ್. ಬರೀ ಅರ್ಥ ಆಗೋದಷ್ಟೇ ಅಲ್ಲ ರೀ, ಅದನ್ನ ನಿಮ್ ಲೈಫ್ ಅಲ್ಲಿ ಅಳವಡಿಸ್ಕೊಳ್ಳೋದು ಮುಖ್ಯ. ತಿಳಿತೇನೋ? ನೋಡಿ, ಇದು ನನ್ನ ಫೈನಲ್ ವಾರ್ನಿಂಗ್. ಹೋಗಿ ರೀ ಪ್ರಕಾಶ್. ಸರ್, ಈ ದೇಶದಲ್ಲಿ ಹಾಡು ಉದ್ಧಾರ ಆದವರು ಬಹಳ ಕಡಿಮೆ ರೀ. ಏನೋ 1-2-3 ಕ್ರಿಕೆಟಿಗರಿದ್ದಾರೆ ಅಷ್ಟೇ. ಮಿಗ್ನಾದವ್ರ ವಿಷಯ ಏನು ಹೇಗೆ ಅನ್ನೋದು ಗೊತ್ತಲ್ಲ. ಸರಿ, ಹೋಗಿ. ಏನು ಸಹಸ್ರನಾಮನ? ಬಾಯಿ ಚಪಲ ತಿರ್ಬೇಕಲ್ಲ ಮುದುಕರಿಗೆ. ಬಾಯಿ ಬಡ್ಕೊಳ್ಳೋದಕ್ಕೆ ಯಾವ್ದಾದ್ರು ಬಕರ ಸಿಕ್ಕುತ್ತಾ ಅಂತ ಕಾಯ್ತಾ ಇರ್ತಾನೆ. ಇವತ್ತಿನ ಬಕರ ನಾನೇ. ಮತ್ತೆ ನಾಳೆ ನೀನಿದೆಯಲ್ಲ. ಮಂಗಳಾರತಿ ಆಯ್ತು ಅನ್ನೋ. ಅಯ್ಯ, ಆ ಮುದುಕನ ವಿಷಯ ಇದ್ದಿದೆ ಬಿಡಲ್ಲ. ಅಯ್ಯೋ, ಆ ವಿಷಯ ಅಲ್ಲಿಗ್ ಬಿಡ್ರಿ. ನಾವೆಲ್ಲ ಟೂರ್ಗೆ ಹೋಗೋಣ ಅಂತಿದ್ವಲ್ಲ, ಅದ್ರ ಬಗ್ಗೆ ಹೇಳಿ ಈಗ. ಅದಕ್ಕೇನಂತ ಗಾಯತ್ರಿ ಅವ್ರೆ, ಹೋಗೋಣಂತೆ. ಈ ಸಲ ಅದ್ಯಾವ್ದೋ ಫಾಲ್ ಕಡೆ ಹೋಗೋಣ ಅಂತ ಇದ್ರಲ್ಲ, ಎಲ್ಲಾದ್ರೂ ಫಾಲ್ ಕಡೆ ಹೋಗೋಣ, ಏನಂತೀರಿ ರಾಜು?
ಪರವಾಗಿಲ್ಲ ರೀ ಗಾಯತ್ರಿ ಅವ್ರೆ, ನಿಮ್ಗೂ ಬ್ರೈನ್ ಇದೆ ಅಂತ ಆಯ್ತು. ಯಾಕ್ರಿ ನಿಮ್ಗೊಬ್ರಿಗೇನ ಬ್ರೈನ್ ಇರೋದು? ಅದಕ್ಕೆ ಯಾಕ್ರಿ ಬೇಜಾರು ಮಾಡ್ಕೋತೀರಾ? ಅವನೇನಾದ್ರೂ ಸುಳ್ಳು ಹೇಳಿದ್ನ? ಏನ್ರಿ ಅಣಗಿಸ್ತೀರಾ? ಇರ್ಲಿ ಇರ್ಲಿ, ನಮಗೂ ಟೈಮ್ ಬರುತ್ತೆ, ನೋಡೋಣ. ಲೋ, ಸುಮ್ನೆ ಯಾಕೋ ಗೋಳು ಕೂತೀರಾ? ಟೂರ್ ಬಗ್ಗೆ ಮಾತಾಡ್ರ. ಸರಿ, ಹಾಗಾದ್ರೆ ಎಲ್ರೂ ಫ್ಯಾಮಿಲಿ ಜೊತೆ ಟೂರ್ ಹೋಗೋಣ. ಹೌದ್ರಿ, ಹಾಗೆ ಮಾಡೋಣ. ನಮ್ಮ ಯಜಮಾನ್ರಿಗೂ ಅಡಿಗೆ ಮಾಡಿ ಮಾಡಿ ಸಾಕಾಗಿರುತ್ತೆ ಪಾಪ. ಎಲ್ಲಾದ್ರೂ ಕರ್ಕೊಂಡು ಹೋದ್ರೆ ತುಂಬಾ ಸಂತೋಷ ಪಡ್ತಾರೆ. ನೀನೇನಂತೀಯ ಪ್ರಕಾಶ್? ನನಗೆ ಬರೋಕ್ಕಾಗಲ್ಲ ಕಣ. ಯಾಕೋ ಪ್ರಕಾಶ? ನನ್ನ ಹೆಂಡತಿಗೆ ಯಾವಾಗಲೂ ಮೈಯಲ್ಲಿ ಹುಷಾರಿರೋದಿಲ್ಲ ಕಣ. ಕುಂತ್ರೆ ಕಾಲು ನೋವು ಅಂತಾಳೆ, ನಿಂತ್ರೆ ಸುಸ್ತು ಅಂತಾಳೆ. ಅವಳು ಒಂಥರ ಎವರ್ಗ್ರೀನ್ ಪೇಷಂಟ್. ಅಯ್ಯೋ ಪಾಪ. ಹೋಗ್ಲಿ, ನೀವಾದ್ರೂ ಬನ್ನಿ ಪ್ರಕಾಶ್. ನಾನಾ? ಹಾ, ಹಾಗೆ ಆಗಲಿ. ನೀನಿಲ್ಲದೆ ಆಗಸದಲ್ಲಿ ತಾರೆಗಳು ಮಿನುಗುವುದಿಲ್ಲ, ನಿನ್ನ ಮುಗುಳ್ನೆಗೆ ಕಾಣದೆ ಚಂದ್ರನು ಬೆಳದಿಂಗಳಾಗುವುದಿಲ್ಲ, ನಿನ್ನ ಕೊರಳ ಸವಿನುಡಿ ಕೇಳದೆ ಕೋಗಿಲೆಗಳು ಉಳಿಯುವುದಿಲ್ಲ. ರೀ, ಹಾ? ಈ ಕವಿತೆ ಇದು ನನ್ ಬಗ್ಗೆನಾ? ನಾನು ಅಷ್ಟೊಂದ್ ಚೆನ್ನಾಗಿದ್ದೀನ? ರಾಜಿ ರಾಜಿ, ನಾನು ಹೊಗಳಿದ್ದು ನಿನಗಲ್ಲ. ನನ್ನ ಫ್ಯಾನು ನನ್ನನ್ನು ಹೊಗಳಿ 1 ಲೆಟರ್ ಬರ್ತಿದ್ದಾಳೆ. ಫ್ಯಾನಾ? ಏನಂತ ಬರ್ತಿದ್ದಾಳೆ? ಓದ್ತೀನಿ, ಕೇಳ್ತೀಯಾ? ಕೇಳು. ಪ್ರಿಯ ಪ್ರಕಾಶ್, ನನಗೆ ನಿಮ್ಮ ಹಾಡು ಮತ್ತು ನೀವು ಅಂದ್ರೆ ತುಂಬಾ ಇಷ್ಟ. ನೋಡಿದ್ಯಾ, ನನ್ನ ಹಾಡ್ ಜೊತೆ ನನ್ನನ್ನು ಎಷ್ಟೊಂದು ಹೊಗಳಿ ಬರ್ತಿದ್ದಾಳೆ. ನನ್ನ ಹೇಗೆ ಇಷ್ಟಪಡ್ತಾರೆ? ಅಭಿಮಾನಿ ಅಂದ್ಮೇಲೆ ಹಾಡು ಹಾಡುಗಾರರು ಇಬ್ಬರನ್ನೂ ಇಷ್ಟಪಡ್ಬೇಕಲ್ವಾ? ಅದ್ ಸರಿ, ಇಲ್ಲಿ ಕೇಳು. ನೀವು ಏಕೆ ಸಿನಿಮಾದಲ್ಲಿ ಹಾಡುತ್ತಿಲ್ಲ? ತಾಳಜ್ಞಾನವೇ ಇಲ್ಲದ 100 ಗಾಯಕರಿರುವಾಗ ನಿಮ್ಮಂತ ಪ್ರತಿಭಾಶಾಲಿಗಳು, ಅಂದ್ರೆ ನಾನು, ನಿಮ್ಮಂತ ಪ್ರತಿಭಾಶಾಲಿಗಳಿಗೆ ಅವಕಾಶವೇ ಇಲ್ಲದೆ ಇರುವುದನ್ನು ಕಂಡು ನನಗೆ ಬೇಸರವಾಗಿದೆ. ಆಹಾ, ನಿಮ್ಮನ್ನ ನೋಡಬೇಕೆನಿಸಿದೆ. ರಾಜಿ, ಇಲ್ಲಿ ಕೇಳು. ಆದರೆ ಧೈರ್ಯ ಸಾಲುತ್ತಿಲ್ಲ, ಮನಸ್ಸು ಸದಾ ನಿಮ್ಮ ಕಡೆಗೆ ಹಾರುತ್ತಿದೆ. ಮುಂದಿನ ಸಲ ಹೇಗಾದ್ರೂ ನಿಮ್ಮನ್ನ ಭೇಟಿಯಾಗುತ್ತೇನೆ. ವಂದನೆಗಳೊಂದಿಗೆ, ಶಿಲ್ಪ. ನಿಮ್ಮ ಅಭಿಮಾನಿ ಶಿಲ್ಪ. ಹೆಸರು ತುಂಬಾ ಚೆನ್ನಾಗಿದೆ ಅಲ್ವೇ ರಾಜಿ? ರಾಜಿ, ಯಾಕೆ ಮುಖ ಚಿಕ್ಕದು ಮುಡ್ಕೊಂಡ್ಬಿಟ್ಟೆ? ಓ, ಹುಡುಗಿ ಕಾಗದ ಬರೆದಿದ್ದಾಳೆ ಅಂತ ಅಸೂಯೆನಾ? ಅಸೂಯೆನಾ? ಯಾಕೆ? ಯಾಕೆಂದ್ರೆ ನಾನು ಇಷ್ಟಪಡ್ತಾಳೆ, ಇನ್ನೊಂದ್ಸರಿ ಬಂದಾಗ ಮೀಟ್ ಮಾಡ್ತೇನೆ ಅಂತ ಹೇಳಿದಾಳೆ, ಅದಕ್ಕೆ. ನೋಡಿ, ನೀವು ಕಲಾವಿದ್ರು, ನಿಮ್ಮನ್ನ ಅಭಿಮಾನಿಗಳು ಆರಾಧಿಸ್ತಾರೆ. ಆ ಆರಾಧನೆನ ಪ್ರೀತಿ ಅನ್ಕೊಂಡಿರ್ತಾರೆ. ಆದ್ರೆ ಅವ್ರ ಆರಾಧಿಸೋದು, ಪ್ರೀತಿಸೋದು ಕಲಾವಿದನಲ್ಲ, ಅವನಲ್ಲಿರೋ ಕಲೆನ. ಕಲಾವಿದನ ಹೆಂಡತಿಯಾಗಿ ನಂಗಷ್ಟು ಅರ್ಥ ಆಗಲ್ವಾ? ನಿಮ್ಮ ಈ ಶಿಲ್ಪ ನಿಮ್ಮನ್ನ ಭೇಟಿಯಾಗಿ ಮಾತಾಡಿದ ತಕ್ಷಣ ನಿಮಗೆ ನನ್ ಮೇಲೆ ಪ್ರೀತಿ ಕಮ್ಮಿ ಆಗುತ್ತೆ ಅಂತ ಅನ್ಕೊಡೋ ಹೆಂಡತಿ ಅಲ್ಲ ನಾನು. ನಿಮ್ ಪ್ರೀತಿ ಬಗ್ಗೆ ನನಗೆ ಯಾವ ಸಂದೇಹನೂ ಇಲ್ಲ. ನಿಮಗ್ ಲಕ್ಷ ಅಭಿಮಾನಿಗಳಿರ್ಬಹುದು, ಆದ್ರೆ ನಿಮ್ಮ ಕೈ ಹಿಡಿದ ಹೆಂಡತಿ ನಾನು, 3 ಮಕ್ಕಳ ತಾಯಿ. ರಾಜಿ, ಮುಗಿಲು ಕೈ ಸಿಗುತ್ತೆ ಅಂತ ನಂಬಾರ್ದು. ನಿನ್ನ ಅತಿಯಾದ ನಂಬಿಕೆ ಸರಿಯಲ್ವೇನೋ? ಸಾಕ್, ಸುಮ್ನೆ ಇರ್ರಿ, ನಂಗ್ ನಿದ್ದೆ ಬರ್ತಿದೆ. Don't worry, sir. It will be done by tomorrow. Sure. Thanks, sir. May I come in, madam? Come in. बड़े साहब आपको बुला रहे हैं. ठीक है, मैं आ रही हूँ. Hi Pallavi, how are you? I'm fine, thank you. Welcome. May I come in, sir? ಪ್ಲೀಸ್ ಕಮ್ ಇನ್. Thank you. ಪ್ಲೀಸ್ ಟೇಕ್ ಯುವರ್ ಸೀಟ್. Thank you, sir. ನಿಮ್ಗೆ ಒಂದು ಗುಡ್ ನ್ಯೂಸ್ ಇದೆ. Good news, sir. ಹೌದಮ್ಮ, ನೀವು ಬಹಳ ದಿನದಿಂದ ಕೇಳ್ತಿದ್ರಲ್ಲ ಟ್ರಾನ್ಸ್ಫರ್ ಬೇಕು ಅಂತ ಹೇಳಿ. ಯು ಹ್ಯಾವ್ ಬೀನ್ ಪ್ರಮೋಟೆಡ್ ಅಂಡ್ ಟ್ರಾನ್ಸ್ಫರ್ ಟು ಕರ್ನಾಟಕ.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನೋ ಮೆನ್ಷನ್ ಪ್ಲೀಸ್. ಇಟ್ಸ್ ಎ ಗುಡ್ ನ್ಯೂಸ್ ಫಾರ್ ಯು ಬಟ್ ಎ ಬ್ಯಾಡ್ ನ್ಯೂಸ್ ಫಾರ್ ಮೀ. ಅದೇನಮ್ಮ, ಈ ಆಫೀಸ್ ನಲ್ಲಿರೋರು ನಾವಿಬ್ಬರೇ ಕನ್ನಡಿಗರು. ಈಗ ನೀವು ಹೊರಟೋದ್ರೆ ನಾನು ಒಬ್ಬಂಟಿಗನಾಗ್ಬಿಡ್ತೀನಮ್ಮ. ಓ ನೋಡಿ ಪಲ್ಲವಿ, ಇಲ್ಲಿ ನಿಮ್ಗೆ ಏನ್ ಕಡಿಮೆ ಆಗಿದೆ? ನೈಸ್ ಪ್ಲೇಸ್, ನೈಸ್ ಆಫೀಸ್, ನಿಮ್ಮ ಕೆರಿಯರ್ಗೆ ಒಳ್ಳೆ ಬ್ರೇಕ್ ಥ್ರೂ ಸಿಗೋ ಅವಕಾಶ ಕೂಡ ಇದೆಯಲ್ಲ. ಇದನ್ನೆಲ್ಲ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿರಲ್ಲಮ್ಮ, ಇನ್ನೊಂದ್ಸಲ ಯೋಚನೆ ಮಾಡಿ. ನಾನು ಚೆನ್ನಾಗಿ ಯೋಚನೆ ಮಾಡಿನೇ ಈ ನಿರ್ಧಾರಕ್ಕೆ ಬಂದಿರೋದು ಸರ್. ಇಟ್ಸ್ ಅ ಸರ್ಪ್ರೈಸ್ ಫಾರ್ ಮೀ. ಬಾಂಬೆ ಅಂತ ಮೆಟ್ರೋಪಾಲಿಟನ್ ಸಿಟಿ ಬಿಟ್ಟು ಕರ್ನಾಟಕದ ಆ ಮೂಲೆಗೆ ಯಾಕೆ ಹೋಗ್ತಿದ್ದೀರೋ ನನಗಂತೂ ಅರ್ಥ ಆಗ್ತಾ ಇದೆ. ನಿಮ್ಮ ಈ ನಿರ್ಧಾರದ ಹಿಂದೆ ಯಾವುದೋ ಬಲವಾದ ಕಾರಣ ಇರಬೇಕು ಅನ್ಸ್ತಾ ಇದೆ. ಹೌದು ಸರ್, ಈ ನಿರ್ಧಾರದ ಹಿಂದೆ ಒಂದು ಬಲವಾದ ವೈಯಕ್ತಿಕ ಕಾರಣ ಇದೆ. ಎನಿವೇ, ಕಂಗ್ರ್ಯಾಚುಲೇಷನ್ಸ್. ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಾನು ಜೀವನದಲ್ಲಿ ಅಂದುಕೊಂಡ ಯಾವುದೇ ಗುರಿನ ಸಾಧಿಸದೆ ಬಿಟ್ಟಿಲ್ಲ. ವಿಜಯದ ಸರಮಾಲೆನೇ ಧರಿಸ್ತಾ ಇದ್ದ ನನಗೆ ಸೋಲ್ ಹೇಗಿರುತ್ತೆ ಅನ್ನೋದನ್ನ ನೀನ್ ತೋರಿಸ್ಕೊಟ್ಟೆ. ಆದ್ರೆ ಪ್ರಕಾಶ್, ಈ ಪಲ್ಲವಿ ಸೋಲನ್ನು ಕೂಡ ವಿಜಯದ ಮಾಲೆಯನ್ನಾಗಿ ಪರಿವರ್ತಿಸಿಕೊಳ್ಳುವಷ್ಟು ಶಕ್ತಿ ಇರೋಳು ಅನ್ನೋದು ನಿನಗೆ ಗೊತ್ತಾಗೋ ದಿನ ಹತ್ತಿರದಲ್ಲೇ ಇದೆ.